ಎಷ್ಟು ಬಿಸಿಲಿದೆ ಅಂತ ನೋಡಿ, ಇಲ್ಲಿ ಬಂದ್ರೆ ಗೊತ್ತಾಗ್ತಿದೆ. ಇವತ್ತಂತೂ ಟ್ಯಾನ್ ಆಗೋದು 100% ಗ್ಯಾರಂಟಿ. ಮ್ಯಾಗಿ ಎಲ್ಲಿಯಾ ಸ್ವಲ್ಪ ಪೆಂಡಿಂಗ್ ಮಿಕ್ಸಿ ಅಲೆಗಳು ಬರ್ತಾ ಬಿಡ್ತಾ ಗೊತ್ತಿಲ್ಲ. ಇವಳೆ ತೊಳ್ಳಂಗ್ ಕಾಣ್ತದಾಳೆ ವ್ಲಾಗ್ ಮಾಡಕ್ ಹೋಗಿ. ಅದ ಒಂದ್ ವ್ಲಾಗ್ ಅಲ್ಲ, ರೀಲ್ಸ್. ಬೀಚ್ ಅಂದ್ಮೇಲೆ ನೀರ್ ಸಹಜ, ನೀರ್ ಅಂದ್ಮೇಲೆ ನಾವು ಅದೇ ಸಹಜ. ವೇಟಿಂಗ್ ಫಾರ್ ದ ಅಲೆ. ಬರ್ತಾ ಇದೆ ಬಿಸ್ಲಿಗೆ ಏನೋ ಹೇಳಿದ್ರು, ನಾನು ಹಿಂದಿಲ್ ನೈ ಸರಿ ನಿಮ್ಮಂತೂ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ವಿಡಿಯೋಸ್ ಲೈಕ್ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ಬ್ಲಾಗ್ ಏನು ಅಂದ್ರೆ ಡೇ 3 ಆಫ್ ಅವರ್ ಟ್ರಿಪ್. ಸೊ ಇವತ್ತು ಕೂಡ ನಾವು ವರ್ಕಳದಲ್ಲಿ ಇದ್ದೀವಿ. ಸೊ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಿ ನಾವು ಬೀಚ್ಗೆ ಹೋಗೋಣ ಅಂತ ಪ್ಲಾನ್ ಇದೆ ಆಕ್ಚುಲಿ. ಸೊ ಅದಕ್ಕೋಸ್ಕರ ನಾವು 8:30 ಅಷ್ಟಕ್ಕೆ ರೆಡಿ ಇರಿ ಅಂತ ಹೇಳಿದ್ರು, ಹಾಗೆ 8:30 ಅಷ್ಟಕ್ಕೆ ರೆಡಿ ಇದ್ದೀವಿ. ಸೊ ಬೀಚಲ್ಲಿ ಯಾವ ಬೀಚ್ ಅಂತ ನಮಗೂ ಐಡಿಯಾ ಇಲ್ಲ. ಸೊ ಅಲ್ಲಿ ಹೋದ್ಮೇಲೆ ಯಾವ ಬೀಚ್ ಏನು ಅಂತ ಹೇಳ್ತೀವಿ. ಸೊ ಆ್ಯಕ್ಚುಲಿ ಗೈಸ್, ನಾವು ಬಂದಾಗಿಂದ ಇಲ್ಲಿ ಬಿಸಿಲಿರಲಿಲ್ಲ, ಸಖತ್ತಾಗಿತ್ತು ಕ್ಲೈಮೇಟು. ಬಟ್ ಇವತ್ತು ನೋಡಿ, ಇವತ್ತು ಬೀಚಿಗೆ ಹೋಗ್ತಾ ಇದ್ದೀವಿ. ಇವತ್ತೆಲ್ಲೋ ಇಷ್ಟು ಬಿಸಿಲು ಕಾಣಿಸ್ತಾ ಇದೆ. ಇಷ್ಟೊಂದು ಒಂದು ರೇಂಜಿಗೆ ಇದೆ ಬಿಸಿಲು. ಯು ಕ್ಯಾನ್ ಸಿ ದ ರೇಸ್ ಹಿಯರ್. ಸೊ ನಾವು ಬಂದು 2 ದಿನದಿಂದ ಇಷ್ಟು ಬಿಸಿಲೇ ನೋಡಿರಲಿಲ್ಲ. ಕೆಲವೊಂದು ಸತಿ ನಮಗೆ ಸನ್ಸೆಟ್ ಆಗಲಿ ಸನ್ರೈಸ್ ಆಗಲಿ ನೋಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಕಯಾಕಿಂಗ್ ಹೋಗ್ತಿದ್ದೀವಲ್ಲ, ಸೊ ಸನ್ಸೆಟ್ ನೋಡ್ಬೋದು ಅನ್ಸುತ್ತೆ. ಯಾ, ಹಿಂಗೆ ಇದ್ರೆ. ಆ್ಯಂಡ್ ನಾರ್ತ್ ಕ್ಲಿಫ್ಗೆ ಹೋಗಿದ್ವಿ ಆಕ್ಚುಲಿ ಸನ್ಸೆಟ್ ನೋಡ್ಬೇಕು ಅಂತ. ನೆನ್ನೆ ಸ್ವಲ್ಪ ಲೈಟ್ ಆಗಿ ಪಿಂಕಿಶ್ ಕ್ಲೌಡ್ಸ್ ಇತ್ತು ಅಷ್ಟೇ. ಸೊ ಎಷ್ಟು ಬಿಸಿಲಿದೆ ಅಂತ ನೋಡಿ, ಇಲ್ಲಿ ಬಂದರೆ ಗೊತ್ತಾಗ್ತಿದೆ. ಸೊ ಲಕ್ಕಿಲಿ ಟ್ಯಾನ್ ಆಗಿರಲಿಲ್ಲ. ಗೊತ್ತಿಲ್ಲ ಇವತ್ತು ಹಿಂಗಾಗುತ್ತೆ ಅಂತ. ಇವತ್ತೇನು ಅಷ್ಟು ಇರಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅಂದರೆ ನಿನ್ನೆವರೆಗೂ ಫುಲ್ ಟ್ಯಾನ್ ಆಗ್ದಂಗೆ ಮೇಂಟೈನ್ ಮಾಡಿದ್ದೀವಿ. ಇವತ್ತೇನಾದರೂ ಒಂದು ಸ್ವಲ್ಪ ಆಗ್ಬೋದಾ ಅಂತ ಅನಿಸ್ತದೆ, ಬಿಕಾಸ್ ಬೀಚ್ ಸೈಡ್ ಬೇರೆ ಹೋಗ್ತಾ ಇದ್ದೀವಲ್ಲ. ಅದು ಮಾರ್ನಿಂಗ್ ಇದೆಯಲ್ಲ, ಮಾರ್ನಿಂಗ್ ಅಷ್ಟಿಲ್ಲ, ಆಫ್ಟರ್ನೂನ್ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ, ಎಂಜಾಯ್ಮೆಂಟ್ ಬೇಕು ಅಂದರೆ ಎಲ್ಲ ಬಿಡಬೇಕಾಗುತ್ತೆ. ವಿ ಆರ್ ವೆರಿ ಹ್ಯಾಪಿ. ಲೆಟ್ಸ್ ಸಿ ಇಟ್ ಆಲ್ ವಿಲ್ ಹ್ಯಾಪನ್. ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಲೆಟ್ಸ್ ಗೋ. ಕಾವ್ಯ, ಸೊ ಇಲ್ಲಿ ಕೆಫೆ ಕಮ್ ಬೀಚ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಹೆಂಗಿರುತ್ತೆ ಏನು ಅಂತ ನೋಡೋಣ ಬನ್ನಿ. ಇವಾಗ ಕೆಫೆಯಲ್ಲಿ ಲೈಟಾಗಿ ಏನಾದರೂ ತಿನ್ಕೊಂಡು ಬೀಚ್ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಅಂತ ನಾನು ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಒಂದು ವ್ಯೂನ ಎಂಜಾಯ್ ಮಾಡೋಣ. ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತಂತೂ ಟ್ಯಾನ್ ಆಗೋದು 100% ಗ್ಯಾರಂಟಿ. ಇವತ್ತು ನಾಳೆ 1 ಎಸ್ಪ್ರೆಸೋ ಹಾಟ್ ಕಾಫಿ ಅಂತ ನಾನು ಇಂಗ್ಲಿಷ್. ಇಲ್ಲಿ ಸ್ವಲ್ಪ ಎಲ್ಲ ಕಾಸ್ಟ್ಲಿ ಇದೆ, ಹಂಗಾಗಿ ನಾವು ಏನ್ ನಮ್ಗೆ ಚೆನ್ನಾಗಿದೆ ಅಂತ ಅನ್ಸ್ತು ಅದನ್ನ ಮಾಡಿದ್ವಿ. ಮತ್ತೆ ಚಿಕನ್ ನಗೆಟ್ಸ್ ಎಲ್ಲ ಮಾಡಿದ್ವಿ. ಸೊ ಬೆಳಗ್ಗೆ ಆಗಿರೋದ್ರಿಂದ ಫ್ರೈಡ್ ಐಟಮ್ಸ್ ಇಲ್ಲ. ಸೊ ಅದಕ್ಕೆ ನಾವು ಕಾಫಿ, ಜ್ಯೂಸ್ ಮತ್ತೆ ಮ್ಯಾಗಿ ಮಾಡಿದ್ವಿ. ಇದ ಸೆಟಪ್ ದಿವ್ಯಾ. ಸೊ ಫೋಟೋ ಶೂಟ್ ಮಾಡ್ತಾ ಇದ್ಲು, ಹಂಗೆ ಹೇಳ್ಬಿಡೋಣ ಅಂತ ತೋರಿಸಿದ್ವಿ. ಮತ್ತೆ ಇನ್ನೊಂದೇನು ಅಂದ್ರೆ, ನಾವೇ ಅನ್ಹೆಲ್ದಿ ಆಗಕ್ ಹೋಗಿದ್ವಿ. ಸೊ ಲೈಕ್ ಫ್ರೈಡ್ ಐಟಮ್ಸ್ ಎಲ್ಲ ತಿನ್ನೋಣ ಅನ್ಕೊಂಡು, ಬಟ್ ಅವರೇ ಇಲ್ಲ ಹೆಲ್ದಿ ಆಗಿರಿ, ಮ್ಯಾಗಿ ಎಲ್ಲಿಯಾ ಕಂಪೇರಿಟಿವ್ಲಿ ಆಯಿಲ್ಗೂ ಇದು ಕಂಪೇರ್ ಮಾಡಿದಾಗ ಇದೊಂದು ಸ್ವಲ್ಪ ಫೈನ್ ಅಂತ ಅವರೇ ಸಜೆಸ್ಟ್ ಮಾಡ್ದಂಗೆ ಆಯ್ತು. ಇವಾಗ
ದುರದೃಷ್ಟ ಬಂದಿದೆ ನಮ್ ಜನಕ್ಕೆ ಅಂದ್ರೆ ನಮ್ಮೂರ್ನ ಬಿಟ್ಟು ಇಲ್ಲಿ ಬಂದ್ಬಿಟ್ಟು 10 ರೂಪಾಯಿ 80 ರೂಪಾಯಿ ಕೊಟ್ಟು ತಿಂತಾ ಇದ್ದಾರೆ. 10 ರೂಪಾಯಿ ಮ್ಯಾಗಿನ 180 ರುಪೀಸ್ ಮ್ಯಾಗಿ. ಆಕ್ಚುಲಿ ಸ್ಯಾಂಡ್ವಿಚ್ ಎಲ್ಲ 400-500 ಹಂಗಿದೆ. ಐ ಥಿಂಕ್ ಇಟ್ಸ್ ನಾಟ್ ವರ್ತ್. ಇಟ್ ಇಸ್ ಜಸ್ಟ್ ದಟ್ ಆಂಬಿಯನ್ಸ್ ಗೋಸ್ಕರ ನಾವಿಲ್ಲಿ ಮಾಡಿದ್ದು. ಯಾ ಇವಾಗ ನಾವು ಬೀಚ್ ಹತ್ರ ಹೋಗ್ತಾ ಇದೀವಿ. ಸೊ ಮೇಲ್ಗಡೆ ಎಲ್ಲ ತಿಂದಿದ್ದಾಯ್ತು, ಸ್ವಲ್ಪ ಫೋಟೋ ಶೂಟ್ ಮಾಡಿದ್ದಾಯ್ತು, ದಿವ್ಯಾ ಅಂತ ಫೋನ್ ಹೀಟ್ ಆಗಿದ್ದು ಆಯ್ತು. ಅದಕ್ಕೆ ಅಲ್ಲೊಂದ್ ಸ್ವಲ್ಪ ಪೆಂಡಿಂಗ್ ಮಿಕ್ಸಿದ್ವಿ. ಓಕೆ, ಇವಾಗ ಹೋಗ್ತಾ ಇದೀವಿ ಬೀಚ್ ಹತ್ರ. ತುಂಬಾ ಶೆಕೆ ಇದೆ, ಇಳಿತಾ ಇದೆ ಹಂಗೆ. 5 ನಿಮಿಷಕ್ಕೆ ಟಿಶ್ಯೂದಲ್ಲಿ ಬರ್ಸಿದ್ರು ಆಗ್ತಿಲ್ಲ, ಅಷ್ಟು ಬಿಸಿಲಿದೆ ಇವತ್ತು. ಅದೇನೋ 2 ದಿನದಿಂದ ತುಂಬಾ ಚೆನ್ನಾಗಿದೆ ವೆದರ್ ಅಂದಿದ್ಕೆ ಏನೋ ಗೊತ್ತಿಲ್ಲ, ಇವತ್ತು ಸಖತ್ ಬಿಸಿಲಿದೆ. ಸೊ ಬೇಗ ಬೇಗ ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡು ಹೋಗೋಣ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಬನ್ನಿ ನೋಡಿ, ಈಗ ಆಕ್ಚುಲಿ ಅಲ್ಲಿಂದ ಬಂದಿದ್ದು ಸ್ಟೆಪ್ಸ್. ಆ ಕೆಫೆ ಒಳಗಡೆಯಿಂದ ಹಿಂಗ್ ಬಂದ್ರೆ ಈ ತರ ಇದೆ. ನೀವ್ ನೋಡ್ಬೋದು ಅಲ್ಲಿ ಕೆಫೆ ಅಲ್ಲಿ ಮೇಲೆ, ಅಲ್ಲಿಂದ ಇವಾಗ ಇಲ್ಲಿವರೆಗೂ ಬಂದು ಬೀಚ್ ನೋಡ್ಬೋದು ಎಷ್ಟು ಸಕಾಲಾಗಿದೆ ಅಂತ ಅಲ್ಲ. ಹಂಗೆ ಅಷ್ಟೇ ಬಿಸಿಲಿದೆ. ಅಲೆಗಳು ಬರುತ್ತೆ, ನಾವ್ ಹೆಂಗ್ ರಿಯಾಕ್ಷನ್ ಕೊಡ್ತೀವಿ ಅಂತ. ಅಲೆಗಳು ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ. ಇವಳೇ ತೊಳ್ಳಂಗ್ ಕಾಣ್ತದಾಳೆ ವ್ಲಾಗ್ ಮಾಡಕ್ ಹೋಗಿ. ಅದ ಒಂದ್ ವ್ಲಾಗ್ ಅಲ್ಲ, ರೀಲ್ಸ್. ಅದು ನೋಡು, ಅಲ್ಲಿಂದ ಬರುವಾಗ ಇಲ್ಲಿ ತುಂಬಾ ಫೋರ್ಸ್ ಆಗಿ ಹೋದಾಗ ಚೆನ್ನಾಗ್ ಕಾಣಿಸುತ್ತೆ. ಹಂಗೆ ಹಂಗೆ ನಾನು ಆದ್ರೆ ನೀನ್ ಹೋಗಲ್ಲ. ಇರು, ವೇಟಿಂಗ್ ಫಾರ್ ದ ಅಲೆ. ಬರ್ತಾ ಇದೆ ಅಲ್ಲಿ ಬಂತು ಸ್ಟ್ರಾಂಗ್ ಇದೀವ. ನಿಂತ್ಕೋ, ಸಕ್ಕತ್ತಾಗಿದೆ. ಆದ್ರೆ ಇಟ್ಕೊಬೇಡ ನನ್ನ. ಏನಾದ್ರೂ ಇನ್ನೊಂದ್ ಸ್ಟೆಪ್ ಮುಂದೆ ಹೋದ್ರೆ ನಮ್ಮನ್ನು ಅಂತ ಬಂದ್ರೆ ಎಲ್ಲ ನೆನ್ಸಿಟ್ಟಿದ್ಯಾ ನನ್ನ. ಬೀಚ್ ಅಂದ್ಮೇಲೆ ನೀರ್ ಸಹಜ, ನೀರ್ ಅಂದ್ಮೇಲೆ ನಾವು ಅದೇ ಸಹಜ. ರೀಲ್ಸ್ ಕಮಾನ್, ರೀಲ್ಸ್. Oh no. ಮಾತಾಡಬಾರ್ದು. ಬೀಚಲ್ಲೆಲ್ಲ ಆಟ ಆಡಿದ್ಮೇಲೆ ಫುಲ್ ಸುಸ್ತಾಗಿ ಇವಾಗ ರೂಮ್ಗೆಲ್ಲ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ, ಸೊ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಅಂತ ನೀವು ನೋಡಿ. ನಮಗೂ ಕನ್ಫ್ಯೂಷನ್ ಇದೆ. 2 ಪ್ಲೇಸ್ ಅನ್ಕೊಂಡಿದ್ವಿ, 2ರಲ್ಲಿ ಫಸ್ಟ್ ಯಾವ್ದು ಅಂತ ಡೌಟ್ ಇದೆ. ಸೊ ಅದಕ್ಕೂ ಮುಂಚೆ ಊಟ ಮಾಡಬೇಕು, ಒಂದು ಒಳ್ಳೆ ಮೀನು ಊಟ ಅಂತ ಅನ್ಕೊಂಡಿದ್ವಿ. ನೋಡೋಣ ಬನ್ನಿ. ಅಂಡ್ ಅಗೇನ್ ನೀವು ನೋಡ್ಬೋದು, ಮತ್ತೆ ನಾವು ಮ್ಯಾಚಿಂಗ್ ಆಗಿದ್ವಿ. ನಿಜವಾಗ್ಲೂ ಇದು ಕೋ ಇನ್ಸಿಡೆನ್ಸ್ ರಿಯಲಿ, ಬಿಕಾಸ್ ನಾನು ಪ್ಯಾಕ್ ಮಾಡ್ಬೇಕಾದ್ರೆ ಅವಳಿಗೆ ಗೊತ್ತಿಲ್ಲ, ಅವಳು ಪ್ಯಾಕ್ ಮಾಡ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಇವಾಗ ಆನ್ ದ ವೇ ಟೆಂಡರ್ ಕುಕ್ ಬಿಸಿಲಿಗೆ ಹೆಂಗಿದೆ? ಸೊ ಕೂಲ್, ನೈಸ್. ಸೊ ಎಸ್, ರೀಚ್ ಆಗಿದ್ದೀವಿ. ನಾವು ಒಂದು ಒಳ್ಳೆ ಫಿಶ್ ಫ್ರೈ ಮತ್ತೆ ಫಿಶ್ ಊಟ ತಿನ್ಬೇಕು ಅಂತ ಹೇಳಿದ ತಕ್ಷಣ ಇಲ್ಲಿ ಕರ್ಕೊ ಬಂದಿದ್ದಾರೆ ಬೋಟ್ ಹೌಸ್ ಹತ್ರ. ಇಲ್ಲಿ ಒಂದು ಹೋಟೆಲ್ ಇದೆ, ನೀವು ನೋಡ್ಬೋದು ಆಕ್ಚುಲಿ ಎಷ್ಟು ರಶ್ ಇದೆ ಅಂತ. ನಾವು ತೋರಿಸ್ತೀವಿ, ಇನ್ನು ಒಳಗಡೆ ಹೋಗ್ತೀವಿ, ನೋಡೋಣ ನಾವು ಏನ್ ತಿಂತೀವಿ ಅಂತ, ಅದನ್ನು ತೋರಿಸ್ತೀವಿ. ಲೆಟ್ಸ್ ಗೋ.
ಯಪ್ಪ ನಾವೊಳ್ಳೆ ಕಸ್ಟಮೈಸ್ ಮಾಡ್ಕೊಂಡು ಬರೀ ಮಾವಿನಕಾಯಿ ತಿನ್ನಕ್ ಫಿಶ್ ಶೆಲ್ ಅಂತ ಓ ತತ್ತಿ ಶೆಲ್ ಕಣೆ. ಮೊಟ್ಟೆ ಅನ್ಸುತ್ತಲ್ಲ. ಟೇಸ್ಟ್ ನೋಡಿ ಹೇಳು. ಸ್ವಲ್ಪ ಏನೋ ಹೇಳಿದ್ರು ನಾನು ಹಿಂದಿಲ್ ನೈ ಬಾಯ್ಲ್ಡ್ ರೈಸ್. ಎಷ್ಟು 3 ದಿವಸದಲ್ಲಿ ಇವತ್ತೇ ಬಾಯ್ಲ್ಡ್ ರೈಸ್ ತಿಂತಾರೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ, ಫುಲ್ ವೈಟ್ ಇದೆ ಅಲ್ಲ ಬಾಯ್ಲ್ಡ್ ರೈಸ್. ಎಷ್ಟು ಕಾಳ್ ತರ ಇದೆ ಕಣ ಅಣ್ಣ. ಫ್ರೈ ಫ್ರೈ ನನಗೆ ಬಾಲತ್ ಪೀಸ್. ದಿವ್ಯಾಗಿ ಕರೆಕ್ಟ್ ಆಗಿ ಒಂದು ಫುಲ್ ಫಿಶ್ ಹಾಕಿದೆ. ಇದು ದಿವ್ಯಾದು ಎಲೆ ಇಷ್ಟ. ಹೆಂಗಿದೆ ಫಿಶು 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 ಅಂತ ಇದ್ದಲ್ಲ. ಚೆನ್ನಾಗಿದೆ, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರ್ತೈತಿ. ಪರವಾಗಿಲ್ಲ. ಲಿಖಿತ್ ಅವರು ಆಕ್ಚುಲ್ ಊಟ ಲಿಖಿತ್ ಎಲ್ಲೆಲ್ಲಿ. ಪ್ರಾನ್ಸ್ ಫ್ರೈ ಬಂದಿದೆ ಲಿಖಿತ್ಗೆ. ಇನ್ನೊಂದು ಫಿಶ್ ಹೇಳಿದೀವಿ ಅಲ್ಲ, ಏನು ಕರಿಮೀನ್ ಫ್ರೈ. ಕರಿಮೀನ್ ಫ್ರೈ. ಕರಿಮೀನ್ ಫ್ರೈ. ದಿವ್ಯಾಂದು ಫ್ರೈ. ಒಂದು ಫ್ರೈ ಅಲ್ಲ, ಫಿಶ್ ಇಂದು ಫ್ರೈ. ದಿವ್ಯಾಂದು ಫ್ರೈ ನೋಡಿ ನಾನು ಫಿಶ್ ತೋರಿಸ್ತಾ ಇದೀಯ ಅನ್ಕೊಂಡೆ. ಆಲ್ರೆಡಿ ಅಷ್ಟು ಖಾಲಿ ಮಾಡಿದಾಳೆ. ಚೆನ್ನಾಗಿದೆ. ನಮ್ಗೆ ಸ್ವಲ್ಪ ಖಾರ ಇರ್ಬೇಕಿತ್ತು ಫ್ರೈ ಅಂತ. ಇದು ಪ್ರಾಪರ್ ಮೀಲ್ಸ್ ಅಂತ ಇಟ್ಟಿದ್ದಾರೆ. ಕರಿಮೀನ್ ಬಂತು. ಬಾಯಲ್ಲಿ ನೀರು ಬರ್ತಿದೆ ಈಗ. ಹೆಂಗಿದೆ ಕರಿಮೀನ್? ಬಿಸಿ ಇದೆ ಇರು. ಸ್ವಲ್ಪ ಡಿಫ್ರೆಂಟ್ ಮಸಾಲ. ಖಾರ ಇಲ್ವಾ? ಏನೋ ಒಂಥರ ಡಿಫ್ರೆಂಟ್. ಇದಕ್ಕಿಂತ ಡಿಫ್ರೆಂಟ್. ಹಾ ಅಲ್ಲ ಇವ್ರದ್ದು ಇದು ಮೇಲೆಗಡೆ ಇದೆಯಲ್ಲ, ಇದು ಏನೋ ಬೇರೆ ಫ್ಲೇವರ್ ತರ ಬರ್ತದೆ. ಇದು ಅನ್ಸುತ್ತೆ ರವೆ ತರ ಅಲ್ವಾ? ಊಟ ಆಯ್ತು ನಮ್ದು. ಫಿಶ್ ಸಖತ್ತಾಗಿತ್ತು, ಕರಿ ಮೀನ್ ಸಖತ್ತಾಗಿತ್ತು, ಟೇಸ್ಟಿ ಆಗಿತ್ತು. ಕೇರಳಕ್ಕೆ ಬಂದಾಗಿಂದ ಫಿಶ್ 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 ಅನ್ಕೊಂಡು ಫೈನಲಿ ಫಿಶ್ ತಿಂದೆ. ಸೊ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೀವೇ ನೋಡಿ, ವೇಟ್ ಮಾಡಿ.